p of x ಏನಿದೆ x is greater than or equal to 0 ಇದೆ. ಇದು ಎಲ್ಲಾ ನಂಬರಿಗೂ ಟ್ರೂ ಆಗತ್ತಾ ಅಂತ ಚೆಕ್ ಮಾಡೋದು ಬೇಡ. ನಂಗೆ ಏನಿದೆ ಇಲ್ಲಿ ದೇರ್ ಎಕ್ಸಿಸ್ಟ್ ಇದೆ ಅಲ್ವಾ, ಫಾರ್ ಸಮ್ ಕೆಲವು ನಂಬರಿಗೆ ಮಾತ್ರ ಟ್ರೂ ಆಗ್ಬೇಕು. ಆಗತ್ತಾ ನೋಡೋಣ, ಕೆಲವು ನಂಬರಿಗೆ ಆಗತ್ತಲ್ವಾ, ಕೆಲವು ನಂಬರಿಗೆ ಟ್ರೂ ಆಗತ್ತಲ್ವಾ ನೋಡಿ. 1 is greater than or equal to 0 ಟ್ರೂ ಅಲ್ವಾ, ಕೆಲವು ನಂಬರಿಗೆ ಟ್ರೂ ಆಗತ್ತಲ್ವಾ. -1 is greater than or equal to 0 ಫಾಲ್ಸ್ ಅಲ್ವಾ. ಕೆಲವು ನಂಬರಿಗೆ ಟ್ರೂ ಆಗ್ತಿದೆ ತಾನೆ, ಇಲ್ಲೇನಿದೆ ಫಾರ್ ಸಮ್ ಅಂತಿದೆ ತಾನೆ. ಫಾರ್ ಸಮ್ ಅಂದ್ರೆ ಕೆಲವು ನಂಬರಿಗೆ ಮಾತ್ರ ಟ್ರೂ ಆಗ್ಬೇಕು, ಟ್ರೂ ಆಗ್ತಿದೆ ಅಲ್ವಾ. ಸೊ ದಿಸ್ ಇಸ್ ಟ್ರೂ ಅಂಡ್ ವಿತ್ r of x. r of x ಅಂದ್ರೆ ಏನಪ್ಪ, r of x ಅಂದ್ರೆ ಏನು, x square minus 3x minus 4 equals to 0 ಅಲ್ವಾ. ಇದನ್ನ ಫ್ಯಾಕ್ಟರೈಸೇಷನ್ ಮಾಡಿದ್ರಿ ಅಲ್ವಾ, ಏನ್ ಬಂತು ಫ್ಯಾಕ್ಟರೈಸೇಷನ್ ಮಾಡಿದಾಗ ದಿಸ್ ಈಸ್ ಟ್ರೂ ಫಾರ್ x equals to 4, x equals to -1 ಅಲ್ವಾ. ಇವೆರಡು ಕೊಟ್ರೆ ಮಾತ್ರ ಟ್ರೂ ಆಗತ್ತಲ್ವಾ. ಈ ಎರಡು ವ್ಯಾಲ್ಯೂ ಕೊಟ್ರೆ ಇದಕ್ಕೆ ಅವಾಗ ಮಾತ್ರ ನಿಮಗೆ 0 ಬರುತ್ತಲ್ವಾ. ನೋಡಿ x ಗೆ 4 ಕೊಡಿ 0 ಬರುತ್ತೆ, x ಗೆ -1 ಕೊಡಿ 0 ಬರುತ್ತಲ್ವಾ. ಹಾಗಾದ್ರೆ r of x ಯಾವಾಗ ಟ್ರೂ ಆಗುತ್ತೆ, ಕೆಲವು ನಂಬರಿಗೆ ಮಾತ್ರ ಟ್ರೂ ಆಗುತ್ತಲ್ವಾ r of x. therefore this is also true ಅಲ್ವಾ. r of x ಕೆಲವು ನಂಬರಿಗೆ ಮಾತ್ರ ಟ್ರೂ ಆಗುತ್ತಲ್ವಾ, ಕೆಲವೇ ನಂಗೆ ಬೇಕಾಗಿರೋದಲ್ವಾ. ನೋಡಿ ಇಲ್ಲಿ ಇದು ಇಂಪಾರ್ಟೆಂಟ್, ದೇರ್ ಎಕ್ಸಿಸ್ಟ್ ಅಂತಿದೆಯಲ್ಲ ಇದೇ ಇಂಪಾರ್ಟೆಂಟ್. ಓಕೆ, ನಾವು ನೆಕ್ಸ್ಟ್ ಟ್ರೂ ಅಂಡ್ ವಿತ್ ಟ್ರೂ ಇಸ್ ಏನಿಲ್ರಯ್ಯ, ಇಲ್ಲಿ ಭಾರಿ ಈಸಿ. ಏನು ಅಂದ್ರೆ ಫಸ್ಟ್ ಇದನ್ನ ಗಮನಿಸ್ಬೇಕು, ಫಾರ್ ಆಲ್ ಇದೆಯೋ ದೇರ್ ಎಕ್ಸಿಸ್ಟ್ ಇದೆಯೋ ಅಂತ. ಫಾರ್ ಆಲ್ ಅಂದ್ರೆ ಎಲ್ಲಾ ನಂಬರಿಗೂ ಟ್ರೂ ಆಗ್ಬೇಕು. ಫಾರ್ ಆಲ್ ಅಂದ್ರೆ ಎಲ್ಲಾ ನಂಬರ್ ಅಂದ್ರೆ ಏನೋ ರಿಯಲ್ ನಂಬರ್ಸ್. ರಿಯಲ್ ನಂಬರ್ ಅಂದ್ರೆ ಏನೋ -1 -2 ಇರ್ಬೋದು, 1 2 3 ಇರ್ಬೋದು, ಪಾಸಿಟಿವ್ ನಂಬರ್ ಇರ್ಬೋದು. ಎಲ್ಲಾ ನಂಬರಿಗೂ ಟ್ರೂ ಆಗ್ಬೇಕು ಫಾರ್ ಆಲ್ ಇದ್ರೆ. ದೇರ್ ಎಕ್ಸಿಸ್ಟ್ ಇದ್ರೆ ಕೆಲವು ನಂಬರಿಗೆ ಮಾತ್ರ ಟ್ರೂ ಆದ್ರೆ ಟ್ರೂ. ಸೊ ಇನ್ನೊಂದ್ಸಲಿ ಗಮನಿಸಿ, r of x ಗಮನಿಸಿ, ಏನಿದೆ r of x, x square minus 3x minus 4. ಫ್ಯಾಕ್ಟರೈಸೇಷನ್ ನಿಮಗೆ ಬರುತ್ತಲ್ವಾ, ಫ್ಯಾಕ್ಟರೈಸೇಷನ್ ಮಾಡಿದಾಗ ರೂಟ್ಸ್ ಏನ್ ಬಂತು, x ವ್ಯಾಲ್ಯೂ 4 x ವ್ಯಾಲ್ಯೂ -1 ಅಂತ ರೂಟ್ ಬಂತಲ್ವಾ. ಇವೆರಡು ನಂಬರ್ ಕೊಟ್ರೆ ಮಾತ್ರ ಇದು ಟ್ರೂ ಆಗುತ್ತೆ, r of x ಟ್ರೂ ಆಗುತ್ತೆ. ಇನ್ನೆಲ್ಲಾ ಕೇಸಲ್ಲೂ ಫಾಲ್ಸ್. ಅಂದ್ರೆ ದೇರ್ ಎಕ್ಸಿಸ್ಟ್ ಇದ್ದಾಗ ಮಾತ್ರ ಇದು ಟ್ರೂ ಆಗುತ್ತೆ, ದೇರ್ ಎಕ್ಸಿಸ್ಟ್ ಇದ್ದಾಗ ಮಾತ್ರ r of x ಟ್ರೂ ಆಗುತ್ತೆ. ಫಾರ್ ಆಲ್ ಕೇಸಲ್ಲಿ ಫಾಲ್ಸ್ ಆಗುತ್ತೆ. Now next problem, last one. For all x, r of x implies p of x. check ಮಾಡೋಣ. r of x ಅಂದ್ರೆ ಏನಪ್ಪಾ, r of x square ಅಂದ್ರೆ ಏನು, x square minus 3x minus 4 equals to 0 ಅಲ್ವಾ. r of x ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾನೆ, ಫಾರ್ ಆಲ್ ಇದೆ, ಎಲ್ಲಾ ಕೇಸಲ್ಲೂ ಟ್ರೂ ಆಗ್ಬೇಕು ಅಂತಾನೆ. ಆಗತ್ತಾ ಇದು, ಎಲ್ಲಾ ಕೇಸಲ್ಲೂ ಟ್ರೂ ಆಗಲ್ಲ. ಯಾವಾಗ ಟ್ರೂ ಆಗತ್ತೆ, x ವ್ಯಾಲ್ಯೂ 4 x ವ್ಯಾಲ್ಯೂ -1 ಇದ್ದಾಗ ಮಾತ್ರ ಟ್ರೂ ಆಗತ್ತಲ್ವಾ. ಕೆಲವು ನಂಬರಿಗೆ ಮಾತ್ರ ಟ್ರೂ ಆಗತ್ತಲ್ವಾ ಇದು. ಇಲ್ಲೇನಿದೆ, ಫಾರ್ ಆಲ್ ಇದೆ. ಸೊ ಹಾಗಾಗಿ ಏನಾಗುತ್ತೆ, r of x is false. r of x ಯಾಕೆ ಫಾಲ್ಸ್ ಆಗತ್ತೆ, ಕೆಲವು ನಂಬರಿಗೆ ಮಾತ್ರ ಟ್ರೂ ಆಗತ್ತೆ ಇದು, ಫಾರ್ ಆಲ್ ಇದಲ್ಲ. therefore r of x is false. implies p of x ಚೆಕ್ ಮಾಡೋಣ. p of x ಅಂದ್ರೆ ಏನು, x is greater than or equal to 0 ಅಲ್ವಾ. ಕೆಲವು ನಂಬರಿಗೆ ಮಾತ್ರ ಟ್ರೂ ಆಗತ್ತಲ್ವಾ ಇದು, ಎಲ್ಲಾ ನಂಬರಿಗೂ ಟ್ರೂ ಆಗಲ್ಲ. ನೋಡಿ -1 ತಗೊಳ್ಳಿ, -1 is greater than 0 ಫಾಲ್ಸ್ ಅಲ್ವಾ. ಬಟ್ ಇಲ್ಲೇನಿದೆ, ಫಾರ್ ಆಲ್ ಇದೆ, ಎಲ್ಲಾ ನಂಬರಿಗೂ ಟ್ರೂ ಆಗ್ಬೇಕು ಇದು ಅಂತಾನೆ, ಸಾಧ್ಯ ಇಲ್ಲ. ಎಲ್ಲಾ ನಂಬರ್ಗೂ ಟ್ರೂ ಆಗಲ್ಲ. ನೋಡಿ -1 ತಗೊಳ್ಳಿ, ಟ್ರೂ ಆಗಲ್ಲ. therefore it's false. ಕರೆಕ್ಟಾ? ಇದು ಇಂಪಾರ್ಟೆಂಟ್, ಇದೇ ಇಂಪಾರ್ಟೆಂಟ್. ಆಮೇಲೆ ಯಾವ ನಂಬರ್ ಡೀಲ್ ಮಾಡಕ್ ಕೊಟ್ಟಿದ್ದಾನೆ, ಮೇಲ್ಗಡೆ ಕ್ವಶನ್ ಓದಿ, ರಿಯಲ್ ನಂಬರ್ ಅಂತ ಹೇಳಿದಾನೆ. ನೀವು ರಿಯಲ್ ನಂಬರ್ ಎಕ್ಸಾಂಪಲ್ ತಗೋಬೇಕು. ರಿಯಲ್ ನಂಬರ್ ಅಂದ್ರೆ ಏನು, ಪಾಸಿಟಿವ್ ನಂಬರ್ ಆಗ್ಬೋದು ಅಥವಾ ನೆಗೆಟಿವ್ ನಂಬರ್ಸ್ ಆಗ್ಬೋದು. ಸೊ ಫಾಲ್ಸ್ ಇಂಪ್ಲೈಸ್ ಫಾಲ್ಸ್ ಇಸ್ 1 0 ಇದ್ದಾಗ ಮಾತ್ರ 0, ಇನ್ನೆಲ್ಲಾ ಕೇಸಲ್ಲೂ 1 ಅಲ್ವಾ. ಅಂದ್ರೆ
1 0 ಇದ್ರೆ ಮಾತ್ರ 0. ಇನ್ನೆಲ್ಲ ಕೇಸಲ್ಲೂ ಟ್ರೂ. Therefore truth value is true. Truth value is true. Okay, I hope you understood. ಗೊತ್ತಾಗಿದ್ಯಾ? Hope people understood. Yes, sir. ಗೊತ್ತಾಗಿದೆ. Manjula, understood? Yes, sir. ಅಲ್ಲಿ ಏನ್ ಮಾಡಿ ಗೊತ್ತಾ ನೀವು, ಈ ತರ ಪ್ರಾಬ್ಲಮ್ ಕೊಟ್ಟಾಗ ಯಾವ ನಂಬರ್ಗೆ ಡೀಲ್ ಮಾಡಕ್ ಕೊಟ್ಟಿದ್ದಾನೆ ನೋಡಿ. ರಿಯಲ್ ನಂಬರ್ ಕೊಟ್ಟಿದ್ದಾನೋ, ಪಾಸಿಟಿವ್ ಇಂಟಿಜರ್ ಕೊಟ್ಟಿದ್ದಾನೋ ಅದನ್ನ ನೋಡ್ಕೊಳ್ಳಿ ಫಸ್ಟ್. ಎರಡನೇದೇನು, ಫಾರ್ ಆಲ್ ಕೊಟ್ಟಿದ್ದಾನೋ, ದೇರ್ ಎಕ್ಸಿಸ್ಟ್ ಕೊಟ್ಟಿದ್ದಾನೋ ನೋಡ್ಕೊಳ್ಳಿ. ಫಾರ್ ಆಲ್ ಅಂದ್ರೆ ಎಲ್ಲಾ ನಂಬರ್ಗೂ ಟ್ರೂ ಆಗ್ಬೇಕು. ದೇರ್ ಎಕ್ಸಿಸ್ಟ್ ಅಂದ್ರೆ ಕೆಲವು ನಂಬರ್ ಟ್ರೂ ಆಗ್ಬೇಕು. ಓಕೆ, ಅಷ್ಟೇನೆ ಇರೋದಿಲ್ಲ. ನಾವು ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ನಗೇಟ್ ಅಂಡ್ ಸಿಂಪ್ಲಿಫೈ. Negate and simplify the following. Negate and simplify the following. Negate and simplify. So what is your job here? I will give the proposition, negate it and simplify. Okay, I will give symbolic form. You should you should negate that and simplify. So negate and simplify the following. First one. There exists x. P of x or of P of x or Q of x. Negate and simplify the following. First, what you have to do, negate it. How to negate? Negation symbol haki. Negation, negate it. There exists x. P of x or with Q of x. Okay, same expression. Put a negation. Negation of there exists x become for all x. Right? ಹೌದು ಅಂದ್ರೆ ಅಲ್ಲ, ಅಲ್ಲ ಅಂದ್ರೆ ಹೌದು ಅಂತ ಹೇಳ್ಬೇಕು. ರೈಟ್? ಇಲ್ಲಿ ಅಬ್ಸರ್ವ್ ಮಾಡಿ, ದೇರ್ ಎಕ್ಸಿಸ್ಟ್ ಅಂತ ಅಂದ್ರೆ ಫಾರ್ ಆಲ್ ಆಗುತ್ತೆ. ಫಾರ್ ಆಲ್ ಬಿಕಮ್ ದೇರ್ ಎಕ್ಸಿಸ್ಟ್ ಆಗುತ್ತೆ ನೆಗೇಟ್ ಮಾಡಿದಾಗ. ರೈಟ್? ಸೊ negation of there exists x is for all x. Okay, next. This is over. Now negation of this one. ಇದಕ್ಕೆ ಅಪ್ಲೈ ಮಾಡ್ಬೇಕಲ್ವಾ? ಬ್ರಾಕೆಟ್ ನೋಡಿ, negation ಅನ್ನೋದು ಇದಿಷ್ಟಕ್ಕೂ ಅಪ್ಲೈ ಆಗ್ಬೇಕು. ಸೊ ಇದಕ್ಕೆ ಅಪ್ಲೈ ಮಾಡಾಯ್ತಲ್ವಾ? ಈಗ ಏನ್ ಮಾಡಿ ಇದಕ್ಕೆ ಅಪ್ಲೈ ಮಾಡಿ. P of x or with okay, for all x as it is, negation of P of x, negation of P of x, negation of P of x, or become and negation of Q of x. Correct? Observe ಮಾಡಿ, negation of P of x or become and negation of Q of x. Right? ಸಿಂಪಲ್ ಇದೆ ನೋಡಿ. ದೇರ್ ಎಕ್ಸಿಸ್ಟ್ ಏನಾಗುತ್ತೆ? ಫಾರ್ ಆಲ್ ಆಗುತ್ತೆ. ನೆಗೇಟ್ ಮಾಡಿದ್ರೆ negation of P of x ಆಯ್ತು. negation of P of x or become and negation of x. There exists become for all after applying the negation. For all idre there exists ಆಗುತ್ತೆ.
Put a bracket properly. Now next one. For all x, p of x and with negation of q of x. For all x, p of x and with negation of x. What is your job? Negate and simplify. Negation ಮಾಡುವ ಇದನ್ನ. So negation ಅಂದ್ರೆ ಗೊತ್ತಿದೆ ಅಲ್ವಾ? So negation for all x, p of x and with negation of x. Right? Put a negation for whole expression. Ella expression igo negation haki. For all become negation apply madidre for all ge enaitu? There exists x. There exists x. Then apply the negation for this. Right? Nodi outer negation idಕ್ಕೆ apply ಮಾಡಿದೆ. ಈ negation ಗೆ ಯಾವುದು apply ಮಾಡಬೇಕು? ಇದಕ್ಕೆ apply. So negation p of x and with negation of x. There exists x as it is. Negation p of x. Negation and become or. Negation cancelled. That's it, right? ಇಷ್ಟೆಲ್ಲ ಸ್ಟೆಪ್ಸ್ ಬೇಡವೇ ಬೇಡ, ಒಂದೇ ಸ್ಟೆಪ್ ಅಲ್ಲೇ ಮಾಡಬಹುದು ನಿಮಗೆ, ಬಟ್ ನಿಮಗೆ ಅರ್ಥ ಆಗ್ಲಿ ಅಂತ ನಾನು ಮಾಡ್ತಾ ಇದ್ದೀನಿ. ಈಗ ಅಬ್ಸರ್ವ್ ಮಾಡಿ, ಫಾರ್ ಆಲ್ ಬಿಕಮ್ there exist negation of p of x, ಮೇಲ್ಗಡೆ ಗಮನಿಸಿ, negation of p of x and become or negation q of x is q of x. ಇಲ್ಲಿ ಆಲ್ರೆಡಿ ಒಂದು negation ಇದೆ, ಮತ್ತೆ negation ಅಪ್ಲೈ ಮಾಡಿದ್ರೆ q of x. Next one. So before going to the next problem, there is a one property. Observe here. It is not a problem. Observe the property. Negation of p of x implies q of x. ಈ ತರ ಇದ್ರೆ negation of p of x implies q of x ಈ ತರ ಇದ್ರೆ ನೀವು ಇದನ್ನ ಹೇಗೆ ಬರೀಬಹುದು ಅಂದ್ರೆ p of x and with negation of q of x ಅಂತ ಬರೀಬಹುದು. ಬರ್ಕೋತೀರಾ ಪ್ರಾಪರ್ಟಿ? ಏನ್ ಪ್ರಾಪರ್ಟಿ? negation of full p of x implies q of x, which is logically equivalent to p of x and with negation of q of x. ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಬಂದ ನೀವೇ ಹೇಳ್ಬೇಕು ನನಗೆ. negation of ಈ ತರ ಬಂದ್ರೆ negation of p of x implies q of x ಬಂದ್ರೆ ನೀವು ಯಾವ ತರ ಬರೀಬಹುದು? p of x and with negation of q of x ಅಂತ ಬರೀಬಹುದು. ಹೇಳ್ತೀರಾ? ನೆನ್ಪಿಟ್ಕೋತೀರಾ? negation of ಈ ತರ ಬಂದ್ರೆ ನೀವೇನ್ ಬರೀಬಹುದು? p of x and with negation of q of x. ನೆನ್ಪಿಟ್ಕೊಳ್ಳಿ, ಲಾಜಿಕಲಿ ಈಕ್ವಲೆಂಟ್ ಹೀಗೆ ಬರ್ಕೊಳ್ಳಿ. ಸಮ
ಇದನ್ನ ಬರಿಬಹುದು, ಇದಿದ್ರೆ ಇದನ್ನ ಬರಿಬಹುದು, ಅಥವಾ ಈಕ್ವಲ್, ಲಾಜಿಕಲಿ ಈಕ್ವಲೆಂಟ್. Take the next problem. For all x, next problem is the third problem. For all x, p of x implies negate and simplify. ಏನ್ ಮಾಡ್ಬೇಕು, ಇದನ್ನ negation ಮಾಡಬೇಕು, ಜೊತೆಗೆ simplify ಮಾಡಬೇಕು. negation ಅಂದ್ರೆ ಏನು? put a negation for all x, p of x implies negate ಮಾಡಬೇಕಲ್ವಾ? ಕೊಟ್ಟಿರೋ ಸ್ಟೇಟ್ಮೆಂಟ್ ಅನ್ನ negate ಮಾಡಿ, ಈ negation ಏನ್ ಮಾಡಿ ಎಲ್ಲದಕ್ಕೂ ಅಪ್ಲೈ ಮಾಡ್ತಾ ಬನ್ನಿ. So negation of for all become there exists. Negation of for all is become there exists. Then apply negation to this. Negation of p of x implies negation of for all x become there exists. Right? Then negation applied to this expression. There exists x as it is. Now, ಈಗಷ್ಟೇ ಒಂದು ಪ್ರಾಪರ್ಟಿ ಹೇಳಿದೆ, ಏನು? negation of p of x implies q of x ಏನಂತ ಬರೀಬಹುದು? p of x and with negation of q of x. ನೋಡಿ ಪ್ರಾಪರ್ಟಿ ಬರ್ಸಿದೀನಿ ನೋಡಿ ಆವಾಗಲೇ. negation of p of x implies q of x ಏನಂತ ಬರೀಬಹುದು? p of x and with negation of q of x. ಹೆಂಗ್ ಬರೆದ್ರೆ ಅನ್ನೋದು ಪ್ರಾಪರ್ಟಿ, ಅದೊಂದು ಲಾ ನೆನ್ಪಿಡ್ಕೋಬೇಕು. ರೈಟ್? ಹಾಗಾದ್ರೆ negation of p of x implies q of x ಏನಂತ ಬರೀಬಹುದು? p of x and with negation of q of x ಅಂತ ಬರೀಬಹುದು. ಇಷ್ಟ ಅಲ್ವಾ? ಇನ್ನು ಏನು ಸಿಂಪ್ಲಿಫೈ ಮಾಡಕ್ ಆಗಲ್ಲ ಅಲ್ವಾ? for all x ಏನಾಗುತ್ತೆ? there exists x ಆಗುತ್ತೆ. negation of this, negation of p of x implies q of x can be written as p of x and with negation of x. ಸೊ ಈ ತರ ಬ್ರಾಕೆಟ್ ಹಾಕೊಳ್ಳಿ, ಸರ್ಕಲ್ ಹಾಕೊಳ್ಳಿ, ನೆನಪಾಗುತ್ತೆ. ಹೀಗಿದ್ರೆ ಹೀಗೆ ಬರೀಬಹುದು. Take the last problem, assignment problem. And one more thing, please send the assignment. Most of them have not sent the assignment. It is not like strictness. It is not like that sir is told and we should submit the assignment. It is not like that. It is some sort of discipline. Now, what is discipline actually? For example, if you go to company, they should apply this deadline, right? Without deadline, we can't do the work. So some sort of discipline has to come in the college itself, right? So ಹೇಳಿದ ಟೈಮಿಗೆ ಕರೆಕ್ಟ್ ಆಗಿ ಕಳಿಸಿ, ರೈಟ್? ಅದು ಹೇಳಿದ್ದಾರೆ ಅಂತಲ್ಲ, ಒಂದು ರೀತಿ ಬಿಹೇವಿಯರ್, ಒಂದು ರೀತಿ ಡಿಸಿಪ್ಲಿನ್, ರೈಟ್? ಸೊ ಒನ್ ಡೇ ಎಕ್ಸ್ಟೆಂಡ್ ಆದ್ರೂ ಓಕೆ, ಈಗ 2ನೇ ದಿನ ಆದ್ರೂ ಕೆಲವ್ರು ಕಳಿಸಿಲ್ಲ, ಒಂದ್ 2 ದಿನ ಲೇಟ್ ಆದ್ರೂ ಪರವಾಗಿಲ್ಲ, ನಂಗೆ ಬೇಜಾರಾಗಲ್ಲ. ಬಟ್ ಕಾಪಿ ಮಾಡಬೇಡಿ, ನೀವೇ ವರ್ಕ್ ಮಾಡಿ, ರೈಟ್? ನೀವೊಂದು ಇವತ್ತು ಕಳಿಸ್ಕೊಡೋ ಪ್ರಯತ್ನ ಮಾಡಿ. And one more thing, some of them have joined for last 10 minutes. ಇನ್ನು 10 ನಿಮಿಷ ಇದ್ದಾಗೆ 2ನೇ ಸೆಷನ್ ಜಾಯಿನ್ ಆದ್ರಿ, ಅವ್ರು ಯಾರು ಅಂತ ದಯವಿಟ್ಟು ನಂಗೆ ಹೇಳಿ, ರೈಟ್? ನಿಮಗೆ ಬೈಬೇಕು ಅನ್ನೋ ಉದ್ದೇಶ ಅಲ್ಲ. ಇನ್ನೊಂದ್ಸಲಿ ಎಲ್ಲಿ ತಪ್ಪಾಗಿದೆ ಅಥವಾ ಎಲ್ಲಿ ಬಿಟ್ಟಿದ್ದಾರೆ ಅಲ್ಲಿ ನಾನು ಹೇಗೆ ಕೊಡ್ಬೋದು ಅಂತ ಅಷ್ಟೇ, ರೈಟ್? ಲೇಟ್ ಆಗಿ ಯಾರು ಜಾಯಿನ್ ಆಗಿದ್ದಾರೆ ದಯವಿಟ್ಟು ನನ್ಗೆ ಮೆಸೇಜ್ ಮಾಡಿ. ಆಮೇಲೆ ಇನ್ನೊಂದು ನಾನು ಹೇಳ್ತಿರೋದು, ಯಾರು ಆಬ್ಸೆಂಟ್ ಇದೀರೋ ಇನ್ಫಾರ್ಮ್ ಮಾಡಿ ಅಂತ ನಾನು ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಇನ್ಫಾರ್ಮೇ ಮಾಡಲ್ಲ, ಏನಕ್ಕೆ? ರೈಟ್? ನಾನು ಯಾವತ್ತಾದ್ರು ಬೈದಿದ್ದೇನೆ ನಿಮ್ಗೆ? ಇಲ್ಲ ಅಲ್ವಾ? ರೈಟ್? ಇಂಡಿವಿಜುವಲ್ ಆಗಿ ಯೂಟ್ಯೂಬ್ ವಿಡಿಯೋ ಕಳಿಸ್ಕೊಡ್ಬೋದು ಅಂತ ಅಷ್ಟೇ, ಗ್ರೂಪ್ ಅಲ್ಲಿ ಹಾಕಿದ್ರು ರಿಪ್ಲೈ ಮಾಡಲ್ಲ. ದಟ್ ಗಿವ್ಸ್ ವಾಟ್
that shows the behavior. Okay, group ಅಲ್ಲಿ ನಾನೇ ಕೊನೆಗೆ ಕಾಲ್ ಮಾಡ್ತೀನಿ, ಇಂಡಿವಿಜುವಲ್ ನಾನೇ ಕಾಲ್ ಮಾಡಿ ಆಬ್ಸೆಂಟ್ ಇದ್ದೀರಾ ಅಂತ ಕೇಳ್ತೀನಿ, ಅವಾಗ ಹ್ಞೂ ಹೇಳ್ತೀರಾ, ರೈಟ್? ನೋಡಿ ಸಮ್ ಸಾರ್ಟ್ ಆಫ್ ಅಂತ ಇಟ್ಕೊಳ್ಳಿ. Take the next problem, take that as an assignment. So take that as an assignment. Next problem, last problem. There exists x. There exists x. P of x or with Q of x. P of x or with Q of x. Whole implies R of x. P of x or with Q of x implies R of x. There exists x become ಏನಾಗುತ್ತೆ? For all x ಆಗುತ್ತಲ್ವಾ? If you apply negation. If you apply negation for this, for all become, there exists become for all. Okay? ನೋಡಿ ಇದು ಯಾವ ಫಾರ್ಮ್ ಅಲ್ಲಿ ಇದೆ? P of x implies Q of x ಫಾರ್ಮ್ ಅಲ್ಲಿ ಇದೆ ಅಲ್ವಾ? ಇದಿಷ್ಟು P of x ಆಗುತ್ತಲ್ವಾ? P of x implies Q of x ಫಾರ್ಮ್ಯಾಟ್ ಅಲ್ಲಿ ಇದೆ ಅಲ್ವಾ? negation of P of x implies Q of x ಏನಂತ ಬರೀಬಹುದು? negation of P of x implies Q of x ಏನಂತ ಬರೀಬಹುದು? P of x correct, and negation of Q of x. P of x and negation of Q of x ಅಂತ ಟ್ರೈ ಮಾಡಿ. ಸೊ ಯಾವ ಫಾರ್ಮ್ ಅಲ್ಲಿ ಇದೆ? P of x implies Q of x. ಇಲ್ಲಿ negation ಇರುತ್ತಲ್ವಾ, ಅವಾಗ ಏನಂತ ಬರೀಬಹುದು? negation of P of x and with Q of x ಅಂತ ಬರೀ. ಟ್ರೈ ಮಾಡಿ, ನನಗೆ ಕಳಿಸ್ಕೊಡಿ ವಾಟ್ಸಪ್ ಅಲ್ಲಿ, ಟ್ರೈ ಮಾಡ್ಲೇಬೇಕು. ಓಕೆ, ಈಸಿ ಇದೆ, ಟ್ರೈ ಮಾಡಿ. And thank you so much. Wait for a while, I'll take a screenshot. Okay, thank you so much. Try this one and send it me. So if you have any problem, if you have any doubt in any problem today what I did, please ping me so that I can clarify. ಹಳೇದು ಇದಕ್ಕೂ ಏನ್ ಡಿಫ್ರೆನ್ಸ್? ಇದು ಸ್ವಲ್ಪ ನೀಟಾಗಿ ಕಾಣುತ್ತಾ? Yes sir. ಹಳೇದಕ್ಕಿಂತ ಇದು ಓಕೆನಾ? ಹಾ ಸರ್, ಓಕೆ. ಕ್ಲಿಯರ್ ವಿಸಿಬಿಲಿಟಿ ಇದೆ ಅಲ್ವಾ? ಕ್ಲಿಯರ್ ವಿಸಿಬಿಲಿಟಿ ಇದೆಯಾ? ಇದೆ ಸರ್. ಓಕೆ, ಬ್ಲಾಕ್ ಬೋರ್ಡ್ ಇದೆ ಇಲ್ಲಿ. ನಾನು ಆಕ್ಚುಲಿ ಕಾಲೇಜಿಗೆ ಬಂದಿದ್ದೀನಿ, ಬ್ಲಾಕ್ ಬೋರ್ಡ್ ಇದೆ. ಬ್ಲಾಕ್ ಬೋರ್ಡ್ ಒಂದ್ಸರಿ ಚೆಕ್ ಮಾಡ್ತೀರಾ? ನಿಮ್ಗೆ ಹೇಗೆ ಅನ್ಸುತ್ತೆ ನೋಡಿ. This is a blackboard. ಕಾಣುತ್ತಾ ನೋಡಿ? ಇದು ಹೇಗೆ ಕಾಣುತ್ತೆ? Is it okay? ಓಕೆ ಸರ್, ಕಾಣುತ್ತೆ ಸರ್. ಅದಕ್ಕಿಂತ ಪರವಾಗಿಲ್ವಾ? ಹಾ ಸರ್, ಪರವಾಗಿಲ್ಲ. ಸ್ವಲ್ಪ ಕಾಣುತ್ತೆ ಸರ್. ಕಾಣುತ್ತಲ್ಲ? ಹಾ ಸರ್.
Thank you so much. Okay, from tomorrow onwards, I will start from here itself in the blackboard, so it is clearly visible. And send your assignments along with today what I have given. Work for your internals. I need a more expectation for the internals. Okay, ಇಲ್ಲಿ ಏನಾಗುತ್ತೆ ಟೀಚರ್ಸ್ ಗಿಂತ ಜಾಸ್ತಿ ನಿಮ್ಮ ಎಫರ್ಟೇ ಬೇಕಾಗತ್ತೆ. ನಿಮ್ಮ ಎಫರ್ಟೇ ತುಂಬಾ ಬೇಕಾಗತ್ತೆ ಇಲ್ಲಿ, ರೈಟ್? ಯಾಕೆಂದ್ರೆ ನಂಗೆ ಗೊತ್ತಾಗಲ್ಲ ಎಲ್ಲರೂ ಹೇಗೆ ವರ್ಕ್ ಮಾಡ್ತಿದ್ದೀರಾ ಏನು, ಇಂಡಿವಿಜುವಲ್ ಅಟೆನ್ಷನ್ ಕೊಡೋಕೆ ಕಷ್ಟ ಆಗುತ್ತೆ. ಸೊ ನೀವಾಗೆ ವರ್ಕ್ ಮಾಡಕ್ ಶುರು ಮಾಡಿ, ಇಂಟರ್ನಲ್ಸ್ ಚೆನ್ನಾಗಿ ಮಾಡಿ, ಎಲ್ಲಾ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಿ, ರೈಟ್? ಏನ್ ಮಾಡ್ಸಿದಿನೋ ಅದೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ, ಸ್ವಲ್ಪ ಚೇಂಜಸ್ ಬರ್ಬೋದು. ಈಗ್ಲಿಂದನೇ ವರ್ಕ್ ಮಾಡಿ. ಟೆಸ್ಟ್ ಮಾಡ್ಬೇಕು ಅನ್ಕೊಂಡೆ, ಅಷ್ಟೊಳಗಡೆ ಟೈಮ್ ಇಲ್ದೇ ಇರೋದ್ರಿಂದ ಆಗ್ತಾ ಇಲ್ಲ. ಸೊ ನೀವೇ ಇಂಟರ್ನಲ್ಸ್ ವರ್ಕ್ ಮಾಡಿ, ಅಸೈನ್ಮೆಂಟ್ ನೀವೇ ಮಾಡಿ. ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ, ಇಷ್ಟೊಳಗೆ ಕೊಡ್ಬೇಕಿದ್ರು, ಬಟ್ ಓಕೆ ನೀವೇ ಮಾಡಿ. ಯಾರು ಲೇಟ್ ಆಗಿ ಜಾಯಿನ್ ಆಗಿದ್ದಾರೆ ಇವತ್ತು, ರೈಟ್? ಆಮೇಲೆ ಒಂದು ಇಬ್ರು ಜಾಯಿನ್ ಆದ್ರು ಅನ್ಸುತ್ತೆ, ಯಾರು ಅಂತ ನಂಗೆ ಗೊತ್ತಿಲ್ಲ, ಇನ್ಫಾರ್ಮ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯಿನಿಂಗ್ ಟುಡೇಸ್ ಕ್ಲಾಸ್. ವಿಲ್ ಕಂಟಿನ್ಯೂ ಟುಮಾರೋ. ಓಕೆ, so I'm leaving now.